ಇಂದಿನಿಂದ ಮಕರ ಜ್ಯೋತಿ ಯಾತ್ರೆ ಆರಂಭ ಆಗುತ್ತೆ. ಸಂಜೆ 5 ಗಂಟೆಗೆ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಾಗಿಲು ತೆರೆಯುತ್ತೆ. ಇವತ್ತು ಸಾಕಷ್ಟು ರೀತಿಯಾದಂತಹ ಕಾರ್ಯಕ್ರಮಗಳಿದ್ದಾವೆ. 18 ಮೆಟ್ಟಿಲ ಬಳಿಯ ಕುಂಡಕ್ಕೆ ಅಗ್ನಿಸ್ಪರ್ಶವನ್ನು ನೀಡಲಾಗುತ್ತೆ. ಅದಾದ ಮೇಲೆ 18 ಮೆಟ್ಟಿಲೇರಿ ಅಯ್ಯಪ್ಪನ ದರ್ಶನಕ್ಕೆ ಅನುಮತಿನ ನೀಡಲಾಗುತ್ತೆ. ದೇಶದ ಬೇರೆ ಬೇರೆ ಕಡೆಗಳಿಂದ ಹೋಗಿರುವಂತಹ ಲಕ್ಷಾಂತರ ಅಯ್ಯಪ್ಪನ ಮಾಲಾಧಾರಿಗಳಿದಾರಲ್ವಾ, ಅವ್ರಿಗೆ ಇವತ್ತು ಬಹಳ ಒಂದು ವಿಶೇಷವಾದಂಥ ದಿನ ಅಂತ ಹೇಳಬಹುದು. 31 ಅಂದರೆ ನಾಳೆ ಮುಂಜಾನೆ 3 ಗಂಟೆಯಿಂದ ಮಕರ ಜ್ಯೋತಿ ಪೂಜೆ ಆರಂಭ ಆಗುತ್ತೆ. ಇನ್ನು ಎರುಮೆಲೆಯಲ್ಲಿ ಅಂಬಲ್ಪುಯ ಮತ್ತು ಅಲಂಜಾಡ್ ಅಂಥೇಳಿ ಅಲ್ಲಿ ಪಂದಳಂ ಅರಮನೆಯಿಂದ ತಿರುವಾಭರಣ ಮತ್ತು ಘೋಷಯಾತ್ರೆ ಹೊರಡುತ್ತೆ. 13ರಂದು ಪಂಪಾದಲ್ಲಿ ದೀಪೋತ್ಸವ ನಡೆಯುತ್ತೆ. ಹಾಗೆ 14ರಂದು ಸಂಜೆ 5 ಗಂಟೆಗೆ ಅಲ್ಲಿ ತಿರುವಾಭರಣ ಘೋಷಯಾತ್ರೆ ಶರಗುತ್ತಿಗೆ ಆಗಮನ ಆಗುತ್ತೆ. ಮಕರ ಸಂಕ್ರಮಣ ಪೂಜೆ ಸಂಜೆ 6:30ಕ್ಕೆ ಆಗುತ್ತೆ. ಅಯ್ಯಪ್ಪನಿಗೆ ಬಳಿಕ ತಿರುವಾಭರಣ ತೊಡಿಸಿ ದೀಪಾರಾಧನೆಯನ್ನು ಮಾಡ್ತಾರೆ. ಮಕರ ನಕ್ಷತ್ರ ಅದೇನಾದರೂ ಮಕರ ನಕ್ಷತ್ರ ಕಾಣಿಸ್ತು ಗೋಚರ ಆಯಿತು ಅಂತ ಹೇಳಿದರೆ ಮಕರ ಜ್ಯೋತಿ ದರ್ಶನ. ಬಳಿಕ ಜನವರಿ 19ಕ್ಕೆ ರಾತ್ರಿ 10 ಗಂಟೆವರೆಗೂ ಭಕ್ತರಿಗೆ ಅಯ್ಯಪ್ಪ ದರ್ಶನ ಇರುತ್ತೆ. ಇವೆಲ್ಲ ಕಾರ್ಯಕ್ರಮಗಳು ಮಕರ ಜ್ಯೋತಿಯ ಯಾತ್ರೆ ಆರಂಭ ಆಗುತ್ತೆ. ಜನವರಿ 19ರವರೆಗೂ ಕೂಡ ಕಾರ್ಯಕ್ರಮಗಳು ಒಂದಲ್ಲ ಒಂದು ದೀಪಾರಾಧನೆ ಕಾರ್ಯಕ್ರಮಗಳು, ಅದರ ಜೊತೆಗೆ ದೀಪೋತ್ಸವ ಮತ್ತು ಚಿನ್ನಾಭರಣ ಅಲ್ಲಿ ಇವೆಲ್ಲವೂ ಕೂಡ ಅಯ್ಯಪ್ಪನಿಗೆ ಇಷ್ಟವಾಗಿರುವಂತಹ ಕೆಲವೊಂದಿಷ್ಟು ಪೂಜಾ ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ಒಂದು ರೀತಿ ಸಂಪನ್ನದ ದಿನಗಳು ಅಂತ ಹೇಳ್ಬೋದು ಇವತ್ತಿನಿಂದ ಶುರುವಾಗುವುದು.